ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರತಾಪ್. ಡೈಲಿ 3 ಗ್ರಾಮ್ ಕ್ರಿಯೇಟಿನ್ ತಗೊಂಡು 10 ಲೀಟರ್ ವಾಟರ್ ಕುಡಿದಿಲ್ಲ ಅಂದರೆ ಕಿಡ್ನಿ ಫೇಲ್ಯೂರ್ ಆಗುತ್ತಾ? ನೀವು ಡೈಲಿ 10 ಲೀಟರ್ ವಾಟರ್ ತಗೊಂಡ್ರೆ ಬ್ಲಾಡರ್ ಪ್ರಾಬ್ಲಮ್ ಆಗುತ್ತೆ. ಎರಡೂ ಕೇಸಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಆದರೆ ನಿಜವಾಗೂ ಸತ್ಯ ಏನು ಗೊತ್ತಾ? ರಿಸರ್ಚ್ ಪ್ರಕಾರ ಕಿಡ್ನಿ ಫೇಲ್ಯೂರ್ಗೂ ಕ್ರಿಯೇಟಿನ್ಗೂ ಏನು ಸಂಬಂಧ ಇಲ್ಲ. ನೀರು ಜಾಸ್ತಿ ಕುಡಿಯೋಕ್ಕೆ ಏನಕ್ಕೆ ಅಡ್ವೈಸ್ ಮಾಡ್ತಾರೆ ಅಂದರೆ, ಕ್ರಿಯೇಟಿನು ಎಕ್ಸ್ಟ್ರಾ ವಾಟರು ಮಸಲ್ಸ್ ಫುಲ್ ಮಾಡುತ್ತೆ, ಮತ್ತೆ ನೀವು ಹಾರ್ಡರಾಗಿ ಕಾಣಿಸ್ತೀರಾ, ಫುಲ್ಲರಾಗಿ ಕಾಣಿಸ್ತೀರಾ, ಮತ್ತೆ 3D ಲುಕ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಜಾಸ್ತಿ ನೀರು ಕುಡಿಲ್ಲ ಅಂದರೆ ಕ್ರಿಯೇಟಿನ್ ಅದ್ರ ಕೆಲಸ ಮಾಡೋಕ್ಕೆ ಆಗಲ್ಲ, ಅದು ಇನ್ಎಫೆಕ್ಟಿವ್ ಆಗುತ್ತೆ. ಇದರಿಂದ ಕಿಡ್ನಿ ಫೇಲ್ಯೂರ್ ಆಗಲ್ಲ, ಆದರೆ ನೀವು ಅಮೌಂಟು ಇನ್ವೆಸ್ಟ್ ಮಾಡ್ತಾ ಇರೋದು ವೇಸ್ಟ್ ಆಗುತ್ತೆ. ಇದು ನೀವು ಯೂಸ್ಲೆಸ್ ಥಿಂಕ್ ಮೇಲೆ ಅಮೌಂಟ್ ಇನ್ವೆಸ್ಟ್ ಮಾಡ್ತಾನೆ ಅನ್ಸುತ್ತೆ. ನೀವು ಡೈಲಿ 10 ಲೀಟರ್ ನೀರು ತಗೊಳ್ಳೋ ಅವಶ್ಯಕತೆ ಇಲ್ಲ. ಡೈಲಿ 3 ಇಂದ 4 ಲೀಟರ್ ನೀರು ತಗೊಂಡ್ರೆ ಸಾಕು. ನೀವೇನ ಕ್ರಿಯೇಟಿನ್ ತಗೊಂತ ಇದ್ರೆ ಎಕ್ಸ್ಟ್ರಾ ಅರ್ಧ ಲೀಟರ್ ನೀರು ತಗೊಳ್ಳಿ. 500 ರೂಪಾಯಿ 600 ರೂಪಾಯಿ ಕೊಟ್ಟು ಕ್ರಿಯೇಟಿನ್ ತಗೊಂತ ಇದ್ದೀರಾ, ನನ್ನ ಸಜೆಷನ್ ಡೈಲಿ 5 ಗ್ರಾಮ್ ಕ್ರಿಯೇಟಿನ್ ತಗೊಳ್ಳಿ. 2 ಗ್ರಾಮು ಬ್ರೈನು ಪವರ್ ಇನ್ಕ್ರೀಸ್ ಮಾಡುತ್ತೆ. 600 ರೂಪಾಯಿ ಕೊಟ್ಟು ಕ್ರಿಯೇಟಿನ್ ತಗೊಳ್ಳೋಕ್ಕಿಂತ ನ್ಯೂಟ್ರಿಬೈ ಅವರು ಹೊಸದಲ್ಲಿ ಕ್ರಿಯೇಟಿನ್ ಮೋನೋಹೈಡ್ರೇಟ್ಸ್ ಬಿಟ್ಟಿದ್ದಾರೆ. ಇದು ಜಸ್ಟ್ 300 ರೂಪಾಯಿ ಬರುತ್ತೆ. ಸರ್ಟಿಫೈಡ್ ಫ್ರಮ್ ಟೆಸ್ಟಿಫೈಡು, ಲ್ಯಾಬ್ ಟೆಸ್ಟೆಡ್ ಕೂಡ ಆಗಿರುತ್ತೆ. ಸೊ ನೀವೇನಾದ್ರು ತೊಗೊಬೇಕಂದ್ರೆ ನನ್ನ ಸ್ಟೋರಿಯಲ್ಲಿ ಲಿಂಕ್ ಇದೆ, ಬಯಲು ಸಹ ಲಿಂಕ್ ಇದೆ. ತೊಗೊಳಕ್ಕೆ ಮುಂಚೆ ನನ್ನ ಕೋಡ್ನ ಯೂಸ್ ಮಾಡಿ ಪ್ರತಾಪ್ ಅಂತ ಎಕ್ಸ್ಟ್ರಾ ಡಿಸ್ಕೌಂಟ್ ಬರುತ್ತೆ.